ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬನ್ನಿ ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಕರೆ ನೀಡಿದ್ದಾರೆ. ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೀದಿ ಬದಿ ವ್ಯಾಪಾರಸ್ಥರ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನೀವೆಲ್ಲರೂ ಈಗ ಹೋಗ್ಬಿಟ್ಟು ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಒಂದು ಅವೇರ್ನೆಸ್ನ ಮೂಡಿಸಬೇಕು. ಈಗ ಪ್ರತಿದಿನ ನಾನೆಲ್ಲ ಹೋಟೆಲ್ ಬೇಕರಿಗಳಿಗೆ ವಿಸಿಟ್ ಮಾಡಿ ಹೇಳಿದ್ದೀನಿ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ನ್ಯೂಸ್ ಪೇಪರಲ್ಲಿ ತಿಂಡಿ ಹಾಕೊಡೋದನ್ನ ಬಿಡಿ, ಅದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಕರ. ಆಮೇಲೆ ಪ್ರತಿಯೊಬ್ಬರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಲೇಬೇಕು ನೀವೆಲ್ಲರೂ. ಈಗಲೂ ಪ್ರತಿದಿನ ಸಂಜೆ ಏನು ಬೀದಿನಲ್ಲಿ ಇಡ್ಲಿ ವ್ಯಾಪಾರ ಮಾಡೋರು ಈಗಲೂ ಪ್ಲಾಸ್ಟಿಕ್ ಕವರ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ನೀವು ಹೇಳ್ಬೇಕು ಯೂಸ್ ಮಾಡಬಾರ್ದು ಅಂತ. ನಿಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೂಡ ಯಾವ ಉದ್ದೇಶನೂ ನಗರಸಭೆ ಇಲ್ಲ. ನಾವು ಆ ಒಂದು ಫುಟ್ಪಾತು ಆಗಲಿ ನಮ್ಮ ನಗರದ ಸೌಂದರ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮೊನ್ನೆ ಎಲ್ಲ ಒಂದು ಶೆಡ್ಡು ಅದೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿದ್ದು. ಅದು ಏನು ಬೆಳಗ್ಗೆ ಬಂದು ಸಂಜೆ ತಗೊಂಡೋಗಂತ ಯಾವ ಶೆಡ್ ಯಾವುದೇ ಒಂದು ಗಾಡಿಗಳನ್ನೇನು ನಿಮಗೆ ತೊಂದರೆ ಕೊಟ್ಟಿಲ್ಲ. ಪರ್ಮನೆಂಟಾಗಿ ಫುಟ್ಪಾತಲ್ಲಿ ನೀವೇನು ಶೆಡ್ ಹಾಕೊಂಡಿದ್ರಲ್ಲ ಅವನ್ ಮಾತ್ರನೇ ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ. ಅದರಿಂದ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಈಗ ಯಾಕಂದರೆ ನಿಮಗೆ ಅದಕ್ಕೆ ಅಂತ ಸ್ಥಳಗಳು ಕೊಟ್ಟಿರ್ತಾರೆ, ಅಲ್ಲಿ ವ್ಯಾಪಾರ ಮಾಡಿಕೊಡಿ. ಇವಾಗ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಸಹ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ನೀವು ಸಹ ಬೆಂಬಲ ಕೊಟ್ಟು ನೀವು ಎಲ್ಲಿ ಒಂದು ಜಾಗ ಕೊಟ್ಟಿರ್ತಾರಲ್ಲ ಆ ಜಾಗದಲ್ಲಿ ಅಷ್ಟೇ ನಿಮ್ಮ ಒಂದು ವ್ಯಾಪಾರವನ್ನು ಮಾಡ್ಕೊಳ್ಳಿ. ಅದಕ್ಕೆ ನೀವು ಏನು ಬಂದಿದ್ರಲ್ಲ ಸದಸ್ಯರು ಹೋಗ್ಬಿಟ್ಟು ಮಿಕ್ಕಿರೋ ನಿಮ್ಮೆಲ್ಲ ಸದಸ್ಯರುಗಳಿಗೂ ನೀವು ಇದನ್ನ ಇನ್ಫಾರ್ಮೇಶನ್ ಕೊಡಿ ಅನ್ನೋ ಕಾರಣಕ್ಕೆ ಈ ದಿನ ನಿಮ್ಮನ್ನೆಲ್ಲ ಮುಖ್ಯಸ್ಥರನ್ನ ಕರೆಸ್ಬಿಟ್ಟು ಹೇಳ್ತಾ ಇದ್ದೀವಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು. ಇನ್ನು ನಗರಸಭೆ ಯೋಜನೆ ಅಧಿಕಾರಿ ಭೂತಯ್ಯ ಮತ್ತು ನಗರಸಭೆ ಪರಿಸರ ಇಂಜಿನಿಯರ್ ನರೇಂದ್ರ ಬಾಬು ಮಾತನಾಡಿದರು. ಈ ವೇಳೆ ಕಾರ್ಮಿಕ ಮುಖಂಡ ಶಿವರುದ್ರಪ್ಪ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷೆ ಕವಿತಾ ಬೋರಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಪೌರಾಯುಕ್ತ ಜಗ್ಗಾರೆಡ್ಡಿ, ಬೀದಿ ಬದಿಯ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸಾಗರ್, ನಗರಸಭೆ ಸಿಬ್ಬಂದಿ ಭೂತಯ್ಯ, ನರೇಂದ್ರ ಬಾಬು, ಸಾರ್ವಜನಿಕರು ಇತರರು ಪಾಲ್ಗೊಂಡಿದ್ದರು. ಮೂಲಭೂತ ಸೌಕರ್ಯಗಳು, ಆರ್ಥಿಕ ಸಹಾಯ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ಮತ್ತು ಈ ರೀತಿಯ ಹಲವಾರು ಒಂದು ನಿದರ್ಶನಗಳನ್ನು ಮನಗೊಂಡು ಮತ್ತೆ ಅದರಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ESTP ಅಂತೇಳಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಮತ್ತು ತರಬೇತಿಯನ್ನು ನೀಡುವ ಮೂಲಕ ಅವರಿಗೆ ಒಂದು ಜಾಬ್ ಪ್ಲೇಸ್ಮೆಂಟ್ ಅಂದರೆ ಉದ್ಯೋಗ ಸ್ಥಳ ನಿಯುಕ್ತಿಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಆಗಿದೆ. ಎರಡನೇದು ಕಂಗಲಲ್ಲಿ ಗೊತ್ತಿರಾಗೇನೆ SCP ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ನಗರ ಪ್ರದೇಶಕ್ಕಂಥ ಬಡವರಿಗೆ ಅವರಿಗೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಲು ಅನುಕೂಲವಾದಂತಹ ಸಂದರ್ಭವನ್ನು ಕಲ್ಪಿಸಿ ಅವರಿಗೆ ನಮ್ಮ ಒಂದು ನೇನಮ್ ಯೋಜನೆಯಲ್ಲಿ 2,50,000 ಇಂಟ್ರೆಸ್ಟ್ ಸಬ್ಸಿಡಿ ಮೂಲಕ ಒಂದು ಸಾಲ ಸೌಲಭ್ಯವನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಆಗಿದೆ. ಮೂರನೇದು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಇವರನ್ನು ಸಂಪೂರ್ಣವಾಗಿ ಹೇಳ್ತಿಲ್ಲ. ಮೂರನೇ ಕಾರ್ಯಕ್ರಮ SMID ಅಂತ ಹೇಳ್ಬಿಟ್ಟು ಈ ಒಂದು SMID ಸೋಷಿಯಲ್ ಮೊಬಿಲೈಸೇಷನ್ ಅಂಡ್ ಒಂದು ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಈ ಒಂದು SMIDಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಬಲೀಕರಣ, ಆ ಸಬಲೀಕರಣದ ಮೂಲಕ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟತಕ್ಕಂಥದ್ದು, ಅವರಿಗೆ ಉಳಿತಾಯ ಮನೋಭಾವನೆ ಕೊಡ್ತಕ್ಕಂಥದ್ದು, ಆರ್ಥಿಕ ಚಟುವಟಿಕೆಗಳನ್ನ ಬೆಳೆಸ್ತಕ್ಕಂಥದ್ದು, ಸ್ವಾವಲಂಬಿ ಬದುಕಿಗೆ ಸಾಲ ಸೌಲಭ್ಯ ಕಲಿಸ್ತಕ್ಕಂಥದ್ದು, ಅವರ ಮಕ್ಕಳಿಗೆ ಅಥವಾ ಅವರ ಕುಟುಂಬಕ್ಕೆ ನಿರ್ವಹಣೆಯನ್ನು ನೀಡತಕ್ಕಂಥ ಆರ್ಥಿಕ ಸಹಾಯವನ್ನು ಕಲಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಮೂಲಕ ಒಂದು ಸಾಲವನ್ನು ಕಲ್ಪಿಸಿ ಅದರಲ್ಲಿ ಮಹಿಳೆಯರಿಗೆ ಗುಂಪು ಚಟುವಟಿಕೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಚಟುವಟಿಕೆಗೆ ಸಹ ಒಂದು ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೂ ಮಹಿಳಾ ಸ್ವಸಹಾಯ ಸಂಘಗಳನ್ನು ಅವರು ರಚನೆ ಮಾಡ್ತಕ್ಕಂಥದ್ದು ಮೂರನೇ ಕಾರ್ಯಕ್ರಮ. ಇವತ್ತು ಬೇರೆ ಬೇರೆ ಬೀದಿ ಬದಿ ವ್ಯಾಪಾರ ಅಲ್ಲದಲ್ಲೇ ಇರ್ತಕ್ಕಂಥವ್ರು, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವ್ರು ಸಮೇತರು ಈ ಲೋನನ್ನು ತಗೊಂಡಿದ್ದಾರೆ. ಅದಕ್ಕೆ ನಗರಸಭಾ ಅಧಿಕಾರಿಗಳು, ಇಲ್ಲಿ ಚುನಾಯಿತ ಸದಸ್ಯರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು ಜವಾಬ್ದಾರಿ. ಚುನಾವಣೆ ಇದೇನು ಇವತ್ತು ಲೋನನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬೀದಿ ಬದಿ ವ್ಯಾಪಾರದಾರಿದ್ದಾರೆ, ಯಾರು ದಿನನಿತ್ಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಇಂಥವ್ರನ್ನ ಕೇಳಬೇಕು. ಇವರು ಬೀದಿ ಬದಿ ವ್ಯಾಪಾರದಾರ ಹೌದಾ ಅಲ್ಲೋ? ಯಾರ್ಯಾರೋ ಇವತ್ತು ಬೀದಿ ಬದಿ ವ್ಯಾಪಾರದಾರ ಅಂತ ತಗೊಂಡ್ರೆ ಮುನ್ಸಿಪಾಲ್ಟಿ ದುಡ್ಡನ್ನು ನಮ್ಮ ದುಡ್ಡು, ಅದು ಸರ್ಕಾರ ದುಡ್ಡು. ಅದು ಸುಮ್ಮನೆ ತಗೊಂಡು ಹೋದರೆ ಅವ್ರು ಕಟ್ಟೋದು ಇಲ್ಲ, ಏನಿಲ್ಲ, ಮರುಪಾವತಿ ಆಗ್ಬೇಕು ತಾನೆ, ಮರುಪಾವತಿ ಆಗಲ್ಲ. ಅದು ಎಲ್ಲರೂ
ಕೆಟ್ಟ ಹೆಸರು ಬರುತ್ತೆ. ದಯಮಾಡಿ ಈಗ ಮುಂದಿನ ದಿನಗಳಲ್ಲಿ ಇಂಥದಕ್ಕೆ ಆಸ್ಪದವನ್ನು ಮಾಡಬೇಡಿ. ನಮ್ಮ ಕಂಪ್ನಿ ಇದಿದೆ ಚುನಾಯಿತ ಸದಸ್ಯರು ಅವ್ರು ಗಮನಿಸ್ತಾರೆ, ಇವ್ರು ಅಯ್ಯರ ಮಾಡ್ತಾರಾ ಇಲ್ವಾ, ಯಾವ ರೋಡ್ನಲ್ಲಿ ಮಾಡ್ತಾರೆ, ಬಳ್ಳಾರಿ ರೋಡ್ನಲ್ಲಿ ಮಾಡ್ತಾರಾ, ಬೆಂಗಳೂರು ರೋಡ್ನಲ್ಲಿ ಮಾಡ್ತಾರಾ, ಪವರ್ ರೋಡ್ನಲ್ಲಿ ಮಾಡ್ತಾರಾ, ಬಳ್ಳಾರಿ ರಸ್ತೆಯಲ್ಲಿ ಮಾಡ್ತಾರಾ, ಎಲ್ಲಿ ಮಾಡ್ತಿದ್ದಾರೆ, ಏನು ಗೊತ್ತಿ ಇವರು ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ ಅಂಥದ್ರ ಬಗ್ಗೆ ತಾವು ಕೂಲಂಕಷವಾಗಿ ಚರ್ಚೆ ಮಾಡಿ ಅವರು ಲೋನನ್ನು ಕೊಟ್ಟರೆ ಅವರು ಸದುಪಯೋಗ ಆಗ್ತದೆ, ದುರುಪಯೋಗ ಆಗಬಾರ್ದು. ಸುಮ್ಮನೆ ತಗೊಂಡು ಯಾವುದೋ ಮಜಾ ಮಾಡಿ ಎಲ್ಲ ಏನೇನೋ ಆಗೋದ್ರೆ ಏನು ಪ್ರಯೋಜನ ಆಗುತ್ತೆ? ನೇತು ಕೊಟ್ಟಂಗೆ ಎಲ್ಲ ನಗರಸಭೆ ದುಡ್ಡು ಹೋಲಾಗಬಾರ್ದು, ಇದು ನಮ್ಮ ದುಡ್ಡು. ಆದ್ದರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಅಂಥದಕ್ಕೆ ಆಸ್ಪದವನ್ನು ಕೊಡಬೇಡಿ. ಇವತ್ತು 10,000 ರೂಪಾಯಿಯಿಂದ 2 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಇಡೀ ದೇಶದ ಎಲ್ಲ ನಗರ ಪ್ರದೇಶಗಳಲ್ಲಿ ಸಮೇತವು ಲೋನನ್ನು ಕೊಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರದಲ್ಲಿ. ಅದೊಂದು ಸರ್ಕಾರ ಭಾಳ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಬಡವರಿಗೆ, ದುರ್ಬಲವರ್ಗರಿಗೆ, SC STಗೆ ಇವತ್ತು ಎಲ್ಲ ಜನರಿಗೂ ಸಮೇತವು ಬೀದಿ ಬದಿ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವ್ರು ಅವರಲ್ಲಿ ಯಾವುದು ದುರ್ಬಲರವರು ಆರ್ಥಿಕ ಜೀವನದಕ್ಕೆ ಸಹಾಯ ಆಗುವಂಗೆ ಬರುವಂತಹ ಗ್ರಾಹಕರಿಗೆ ನಾವು ವಿಷಯ ಕೊಟ್ಟೇನಾಗುತ್ತೆ. ಹೌದಲ್ವಾ? ಅವ್ರಿಗೆ ಗೊತ್ತಿಲ್ಲ, ಅವರು ಎಲ್ಲ ಬಸ್ ಇರ್ತಾರೆ, ಅರ್ಜೆಂಟಲ್ಲಿ ಇರ್ತಾರೆ, ಯಾರೇನೋ ಇರ್ತಾರೆ, ತಿಂಡಿ ಬೇಕು ಅಂತ ಬರ್ತಾರೆ, ತಿಂಡಿ ತಿಂತಾರೆ, ಹೋಗ್ತಾರೆ. ಅವ್ರಿಗೆ ನಾವು ಪ್ಲಾಸ್ಟಿಕ್ ಶೀಟಾಗಿ ಇಡ್ಲಿ ಮಾಡೋದು, ಪ್ಲಾಸ್ಟಿಕ್ ಪೇಪರ್ನಲ್ಲಿ ಬಿಸಿ ಬಿಸಿ ರೈಸ್ ಬಾತ್ ಎಗ್ ರೈಸ್ ಹಾಕೋದು, ಪ್ಲಾಸ್ಟಿಕ್ ಇದ್ರೊಳಗೆ ನಾವು ಅವ್ರಿಗೆ ಪ್ಯಾಕ್ ಮಾಡಿ ಕೊಡೋದು, ಇದೆಲ್ಲ ಮಾಡಬಾರ್ದು. ಇದರಿಂದ ಅವ್ರ ಆರೋಗ್ಯ ಹಾಳಾಗುತ್ತೆ, ನಮಗೇನಾಗಲ್ಲ. ನಮಗೆ ಪ್ಲಾಸ್ಟಿಕ್ಕು ಸ್ಟೋರೇಜಿಗೆ ಭಾಳ ಕಮ್ಮಿ ಪ್ಲೇಸ್ ಹಿಡಿಯುತ್ತೆ, ಪ್ಲಾಸ್ಟಿಕ್ನ ರೇಟ್ ಭಾಳ ಕಡಿಮೆ, ಪ್ಲಾಸ್ಟಿಕ್ನ ನೀವು ಎಷ್ಟು ದಿನ ಆದರೂ ಇಡ್ಬೋದು, ಅದರಿಂದ ಭಾಳ ಅನುಕೂಲಗಳಿದ್ದಾವೆ. ಆದರೆ ಅದು ಅಷ್ಟೇ ಅನಾನುಕೂಲಗಳು ಇದೆ ಅದರಲ್ಲಿದ್ದಾವೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಎಲೆಗಳನ್ನು, ಬಾಳೆ ಎಲೆಗಳನ್ನ, ಇಸ್ತ್ರಿ ಎಲೆ ಅಂತ ಹಿಂದೆ ಬರ್ತಾ ಇತ್ತು, ನಮಗೆಲ್ಲ ಗೊತ್ತಿರಬೇಕು. ಅದನ್ನು ನಿಮ್ಮ ಸಂಘಟನೆ ಮೂಲಕ ಅವ್ರಿಗೆ ಹೇಳಿ ತಿಳುಕಿಕೊಳ್ಳೋಣ. ಅದೇನು ದೊಡ್ಡ ವಿಷಯ ಅಲ್ಲ. ಪ್ಲಾಸ್ಟಿಕ್ ಬರೋಕ್ಕಿಂತ ಮುಂಚೆ ಎಲ್ಲ ಅದೇ ಬಳಸ್ತಾ ಇದ್ದು ನಾವು, ಅದನ್ನೇನು ನಮಗೆ ದೊಡ್ಡ ವಿಷಯ ಅಲ್ಲ. ಆ ಪ್ಲಾಸ್ಟಿಕ್ನ ಸರ್ಕಾರ ಅದಕ್ಕೆ ಬ್ಯಾನ್ ಮಾಡಿದೆ. ಬ್ಯಾನ್ ಮಾಡಿದ್ರೂ ಕೂಡ ಅದು ಅನಧಿಕೃತವಾಗಿ ಪ್ಲಾಸ್ಟಿಕ್ಕು ಭಾಳ ಸುಲಭವಾಗಿ ಜನಗಳು ಸಿಗ್ತಾ ಇದೆ. ಅದನ್ನು ಅಷ್ಟು ಸುಲಭವಾಗಿ ನಾವು ಅದನ್ನು ನಿರ್ನಾಮ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಒಂದೇ ಕಾರಣ, ನಾವು ಅವೇರ್ನೆಸ್. ಅಂದರೆ ನನಗೆ ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ರೆ ಮಾತ್ರ ಸಾಧ್ಯ. ದಯವಿಟ್ಟು ನೀವು ಬಳಸಬೇಡಿ, ಬೇರೆಯವ್ರಿಗೂ ಬಳಸಕ್ಕೆ ಬಿಡಬೇಡಿ. ಆಮೇಲೆ ಹಂಗೂ ಅನಿವಾರ್ಯ ಪರಿಸ್ಥಿತಿ ಬಳಸೋದಕ್ಕೆ ಬಂತು ಅಂತಂದರೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಚರಂಡಿಯಲ್ಲಿ, ರೋಡಲ್ಲಿ ಹಾಕಬೇಡಿ. ದನಗಳೆಲ್ಲ ತಿಂತೇವೆ ಅದನ್ನು. ಒಳಗಡೆ ಆಹಾರ ಇತ್ತು, ಜನಗಳು ಏನು ಮಾಡಿದರೆ ಇನ್ನೊಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಉಳಿದಿರೋ ಆಹಾರವೆಲ್ಲ ಪ್ಲಾಸ್ಟಿಕ್ ಹಾಕಿ ಗಂಟಾಕಿ ರೋಡೆಲ್ಲ ಬಿಸಾಕಿ ಹೋಗ್ಬಿಡ್ತಾರೆ, ದನಗಳು ತಿಂತೇವೆ. ಜೊತೆಗೆ ಹೊಟ್ಟೆ ಒಳಗೆ ಅದು ಒಳಗೆ ಪ್ಲಾಸ್ಟಿಕ್ ಹೋಗುತ್ತೆ. ಸೊ ಇದು ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಹೋದರೆ ನಾನು ಬರೀ ಸಣ್ಣ ಸಣ್ಣ ಕಣಗಳೋದಕ್ಕೆ ಇಷ್ಟು ದೊಡ್ಡ ಸಮಸ್ಯೆ ಅಂತ ಹೇಳ್ತೀನಿ. ಪ್ರಾಣಿಗಳ ಹೊಟ್ಟೆ ಒಳಗಡೆ ದೊಡ್ಡ ದೊಡ್ಡ ಚೀಲಗಳೇ ಹೋಗ್ತವೆ, ಪ್ಲಾಸ್ಟಿಕ್ ಚೀಲಗಳೇ ಹೋಗ್ತವೆ. ಅದಕ್ಕೆ ಸಮಸ್ಯೆ ಆಗ್ಬೋದು. ಅದು ಯಾರ ಹತ್ರ ಹೇಳಬೇಕು, ಅದನ್ನು ಆಪರೇಷನ್ ಮಾಡಿ ತೆಗಿಲಿಕ್ಕಾಗಲ್ಲ, ಯಾರ ಹತ್ರ ತೋರಿಸ್ಲಿಕ್ಕಾಗಲ್ಲ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಆಗಿರೋದು ನಾವೇನೇ. ದಯವಿಟ್ಟು ಬೀದಿ ವ್ಯಾಪಾರಿಗಳು ಅದಕ್ಕೆ ಇಂಡೈರೆಕ್ಟ್ಲಿ ನೀವೇ ಕಾರಣ, ನೀವೇ ಪ್ಯಾಕ್ ಮಾಡಿ ಕೊಡೋದಿಲ್ಲ, ಹೌದಲ್ಲ? ಎಲ್ಲ ನೀವೇ. ನಾವು ನಿಮ್ಮ ಹತ್ರ ಬಂದು ಬೈದು ಜಗಳಾಡಿ ಎಲ್ಲ ಆಗೋಗಿದ್ದೇವೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಪ್ಲಾಸ್ಟಿಕನ್ನು ಬಳಸೋದಾಗಲಿ ಜನಗಳಿಗೆ ಸ್ವಲ್ಪ ತಿಳಿ ಹೇಳಬೇಕು. ಈಗ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಆದರೂ ನಿಮ್ಮ ಮನಸ್ಸಲ್ಲಿ ಬಂತಲ್ಲ, ಹಂಗೆ ನೀವು ವ್ಯಾಪಾರ ಮಾಡುವಾಗ ಅವ್ರಿಗೆ ಹೇಳಬೇಕು, ಹೊಡಿಬೇಕು. ಕೇಳೋದಾಗಿರಲಿ ಕೇಳ್ರಿ. ಇಲ್ಲ ಸರ್, ಈ ಮಾತು ಸತ್ಯ. ಕೆಲವೊಂದು ಜನಕ್ಕೆ ಕೊಡ್ತಾರೆ, ಕೆಲವೊಂದು ಜನಕ್ಕೆ ಕೊಡಲ್ಲ. ಆಮೇಲೆ ನಿಮ್ಮ ಇದು ಲೈಸೆನ್ಸು ಅದು ಟೈಮ್ ಮುಗಿದೋಗಿದೆ. ಆ ಲೈಸೆನ್ಸು ರಿನ್ಯೂವಲ್ ಮಾಡಿಕೊಡ್ರಿ ಅಂತ ಅವರು ಲೈಸೆನ್ಸ್ ಎಲ್ಲ ರಿನ್ಯೂವಲ್ ಮುಗಿದೋಗಿತ್ತಪ್ಪ, ಇದು ಕೊಡಲ್ಲ ಅಂತ ಕೂಡ ಅಂತ ಹೇಳಿದ್ರು. ಆಮೇಲೆ ಹೆಣ್ಮಗಳು ಬಂದು ಅವರು ಮುಂದಿಟ್ಕೊಂಡು ಕೊಡಿಸಿದ್ರು ಅವರು. ಅದನ್ನು ಕೆಲವು ಜನಕ್ಕೆ, ಭಾಳ ಜನಕ್ಕೆ ಈ ಥರ ಆಗಿದೆ. ಹಾಂ, ಅದು ಲೈಸೆನ್ಸು ಮುಗಿದೋಗಿದೆ.